ನಮ್ಮ ಸ್ನೇಹಿತರಿಗೆಲ್ಲ ನಮಸ್ಕಾರ. ಏನಿಲ್ಲ, PGS ಕ್ರಿಯೇಟಿವ್ಸ್ ಅಂತ ನನ್ನದೊಂದು ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಹಾಡು, ಸೀರಿಯಲ್, ರೀಲ್ಸ್ ಮುಂತಾದವೆಲ್ಲ ನೋಡ್ತಾ ಇರ್ತೀರ, ಆದರೆ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ. ಕೇವಲ ಕೆಲವರಿಗೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಗೊತ್ತಿಲ್ಲದೆ ಇರಲೂಬಹುದು. ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ನೀವು ಮೊಬೈಲ್ ಆನ್ ಮಾಡಿದ ತಕ್ಷಣ ಈ ರೀತಿ ಕಾಣುತ್ತೆ, ಇದೆಲ್ರಿಗೂ ಗೊತ್ತು. ಯೂಟ್ಯೂಬ್ ನೀವು ಓಪನ್ ಮಾಡಬೇಕು ಅಂದರೆ ಈ ಸಿಂಬಲ್ ಮೇಲೆ, ಆ ಆ್ಯಪ್ ಮೇಲೆ ಆ ರೀತಿ ಕ್ಲಿಕ್ ಮಾಡಬೇಕು. ಆ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಯೂಟ್ಯೂಬ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸರ್ಚ್ ಸಿಂಬಲ್ ಮೇಲೆ ಟಚ್ ಮಾಡಿದ್ರೆ ಈಗಾಗಲೇ ನೀವು ಟೈಪ್ ಮಾಡಿರೋದು ಏನಾದರೂ ಇದ್ದರೆ ಅದು ಬರುತ್ತೆ, ಅಥವಾ ಕೆಳಗಡೆ ಈ ರೀತಿ ಕೀಬೋರ್ಡ್ ಬರುತ್ತೆ. ಈಗ PGS ಅಂತ 3 ಅಕ್ಷರ ಟೈಪ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 3 ಅಕ್ಷರ ಕಾಣಿಸ್ತಾ ಇದೆ. ಈ 3 ಅಕ್ಷರ ಆದಮೇಲೆ ಒಂದು ಕರ್ಸರ್ ಅಂತಾರೆ, ಗೆರೆ ಬ್ಲಿಂಕ್ ಆಗ್ತಾ ಇದೆ. ಅದು ಅಲ್ಲಿ ಸ್ವಲ್ಪ ಪ್ಲೇಸ್ ಬೇಕಾಗಿರೋದ್ರಿಂದ ನಾವು ಈ ರೀತಿ ಕೆಳಗಡೆ ಇರ್ತಕ್ಕಂಥ ಬಾರ್ ಅಂತಾರೆ, ಇದನ್ನು ಟಚ್ ಮಾಡಿದ್ರೆ PGS ಆದಮೇಲೆ ಸ್ವಲ್ಪ ಜಾಗ ಇದೆ. ಈಗ ಕ್ರಿಯೇಟಿವ್ಸ್ ಅನ್ನೋ ಪದದ ಸ್ಪೆಲ್ಲಿಂಗ್ ನಾವು ಟೈಪ್ ಮಾಡಬೇಕು. CREATIVES ಅಂತ, ಕ್ರಿಯೇಟಿವ್ಸ್, PGS ಕ್ರಿಯೇಟಿವ್ಸ್ ಆಯಿತು. ಈಗ ಇಲ್ಲಿದೆ ಸಿಂಬಲ್, ಈ ಸಿಂಬಲ್ ಮೇಲೆ ಸರ್ಚ್ ಸಿಂಬಲ್ಲು ಇಲ್ಲಿ ಟಚ್ ಮಾಡಬೇಕು. ಈಗ ಈ ರೀತಿ ನನ್ನ ಚಾನಲ್ ಓಪನ್ ಆಗುತ್ತೆ, PGS ಕ್ರಿಯೇಟಿವ್ಸ್ ಅನ್ನೋ ಚಾನಲ್. ಆ PGS ಕ್ರಿಯೇಟಿವ್ಸ್ ಅನ್ನೋ ಪದದ ಮೇಲೆ ಆ ರೀತಿ ಟಚ್ ಮಾಡಿದ್ರೆ ಈಗ ನನ್ನ ಚಾನಲ್ ಓಪನ್ ಆಗಿದೆ. ಇಲ್ಲಿ ಕರೆಕ್ಟಾಗಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಪದ ಇರುತ್ತೆ, ಆ ಸಬ್ಸ್ಕ್ರೈಬ್ ಅನ್ನೋ ಪದದ ಮೇಲೆ ನೀವು ಟಚ್ ಮಾಡಬೇಕು. ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಪದ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ನನ್ನ ಚಾನಲ್ಲು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ಸಬ್ಸ್ಕ್ರೈಬ್ ಅನ್ನೋ ಪದ ಇಲ್ಲಿಲ್ಲ. ದಯವಿಟ್ಟು ಆ ಪದದ ಮೇಲೆ ನೀವು ಟಚ್ ಮಾಡಿದ್ರೆ ಸಬ್ಸ್ಕ್ರೈಬ್ಡ್ ಅಂತ ಚೇಂಜ್ ಆಗುತ್ತೆ. ಅದಾದಮೇಲೆ ವೀಡಿಯೋಸನ್ನು ನೀವು, ವೀಡಿಯೋಸ್ ಅಂತ ಪದ ಇದೆ, ಅದ್ರ ಮೇಲೆ ಟಚ್ ಮಾಡಿದ್ರೆ ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳು ಕಾಣಿಸ್ತವೆ. ಈ ರೀತಿ ಸ್ಕ್ರೋಲ್ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಹಾಡನ್ನು, ಇಂಗ್ಲೀಷ್ ಗ್ರಾಮರನ್ನು ಮತ್ತು ಕನ್ನಡ ರಾಜ್ಯೋತ್ಸವ ಭಾಷಣ ಮತ್ತು ಈ ರಿಪಬ್ಲಿಕ್ ಡೇ ಭಾಷಣ ಇವೆಲ್ಲ ಮಾಡಿದ್ದೀನಿ. ಮಕ್ಕಳು ಇವೆಲ್ಲ ನೋಡ್ಬೋದು, ದೊಡ್ಡವರು ಹಾಡು ನೋಡ್ಬೋದು. ಇನ್ನೂ ಕೆಲವು ಮುಖ್ಯವಾದ ಸ್ಥಳಗಳ ಮಾಹಿತಿಯನ್ನು ಕೆಲವು ವೀಡಿಯೋಗಳು ನಾನು ಹಾಕ್ತಾಯಿದ್ದೀನಿ, ಅವು ಕೂಡ ನೀವು ನೋಡಬಹುದು. ಈಗ ಉದಾಹರಣೆಗೆ ಈ ರಾಜ್ಕುಮಾರ್ ಹಾಡು, ಅದರ ಮೇಲೆ ಟಚ್ ಮಾಡಿದ್ರೆ ಹಾಡು ಬರುತ್ತೆ. ಈ ರೀತಿ ಬಂದಾಗ ನೀವು ಇಲ್ಲಿ ಲೈಕ್ ಮಾಡಬೇಕು, ಹೆಬ್ಬೆರಳು ಈ ರೀತಿ ಮೇಲಕ್ಕಿರ್ತಕ್ಕಂಥದ್ದು, ಅದರ ಮೇಲೆ ನೀವು ಟಚ್ ಮಾಡಿದ್ರೆ ಅದು ಮೊದಲು ವೈಟ್ ಆಗಿದ್ದು ಆಮೇಲೆ ಈ ರೀತಿ ಬ್ಲ್ಯಾಕ್ ಆಗುತ್ತೆ. ಅಲ್ಲಿಗೆ ಈ ಹಾಡು ನೀವು ಲೈಕ್ ಮಾಡಿದ್ದೀರಾ ಅಂತೇಳಿಬಿಟ್ಟು ಅರ್ಥ. ಈ ರೀತಿ ಈಗ ಮಾಡಿರ್ತಕ್ಕಂಥ ಈ ಒಂದು ಕೆಲಸವನ್ನು ಮಾಡಿದ್ರೆ ನೀವು ನನ್ನ ಚಾನಲ್ನಲ್ಲಿ ಒಬ್ಬ ಮೆಂಬರ್ ಆಗ್ತೀರ ಮತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.